ನಮಸ್ತೆ, ವೆಲ್ಕಮ್ ಟು ಡುಲ್ಪೋ ಕ್ರಿಯೇಷನ್ಸ್. ನಾನಿವತ್ತು ತುಂಬ ಸಿಂಪಲ್ಲಾಗಿ ಒಂದು ಈಸಿ ಮೆಥಡಲ್ಲಿ ನೀವು ಕೂಡ ರವೆ ಲಡ್ಡುನ ಹೇಗೆ ಮಾಡ್ಕೊಳ್ಬೋದು ಮನೆಯಲ್ಲಿ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ಇದೇ ರವೆ ಲಡ್ಡುಗೆ ಆರ್ಡರ್ಸ್ನ ಕೂಡ ತಗೊಳ್ತೀನಿ. ಸೊ ಹಾಗಾಗಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡದಿರೋ ಕಂಪ್ಲೀಟಾಗಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದರೆ ನೀವು ನನ್ನಲ್ಲಿ ಆರ್ಡರ್ಸ್ನ ಕೂಡ ಪ್ಲೇಸ್ ಮಾಡ್ಬೋದು. ಇಲ್ಲಿ ನಾನು ಒಂದು ಪಾತ್ರೆನ ಬಿಸಿಗಿಟ್ಕೊಂಡಿದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ತುಪ್ಪನ ಹಾಕಿದ್ದೀನಿ. ತುಪ್ಪ ಕರಗಿದ ನಂತರ ನಾನಿಲ್ಲಿ ಚಿರೋಟಿ ರವೆನ ತಗೊಳ್ತಾ ಇದ್ದೀನಿ. ತುಂಬ ಸಣ್ಣ ರವೆನ ನಾನು ಯೂಸ್ ಮಾಡ್ತಾ ಇರೋದು. ಆ ಥರ ನಾನು 2 ಕಪ್ ರವೆನ ಹಾಕ್ಕೊಂಡಿದ್ದೀನಿ. ತುಪ್ಪ ಮತ್ತು ರವೆ ಹೊಂದ್ಕೊಳ್ಳೋ ಅಷ್ಟು ನಾವು 10 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಹುರಿಬೇಕು. ಕೈ ಬಿಡದಿರೆ ಇದನ್ನು ಬಾಡಿಸ್ತಾನೆ ಇರಬೇಕು, ಇಲ್ಲ ಅಂದರೆ ಇದು ತಳ ಹಿಡಿಯತ್ತೆ. ನಮಗೆ ಹುರಿತಾ ಹುರಿತಾ ರವೆ ದಪ್ಪಾಗಿ ಅರಳುತ್ತೆ. ಸೊ ಅಷ್ಟು ಹುರಿದ್ರೆ ಸಾಕು. 10 ನಿಮಿಷ ಆದಮೇಲೆ ನಾನಿಲ್ಲಿ ಫ್ಲೇಮ್ನ ಆಫ್ ಮಾಡಿದ್ದೀನಿ. ಇಲ್ಲಿ ನಾನು 1/2 ಟೇಬಲ್ ಸ್ಪೂನ್ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ನಾವು ತಣ್ಣಗಾಗೋದಕ್ಕೆ ಬಿಡಬೇಕು. ಇನ್ನೊಂದು ಪಾತ್ರೆನ ಇಟ್ಟು ನಾವು ಅದಕ್ಕೆ 1/2 ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ನಾನಿಲ್ಲಿ ಒಣ ದ್ರಾಕ್ಷಿನ ಅದರಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾವು ತುಪ್ಪಕ್ಕೆ ಹಾಕಿದಾಗ ಒಣ ದ್ರಾಕ್ಷಿಗಳು ಸ್ವಲ್ಪ ಉಬ್ಬಿ ಬರುತ್ತೆ. ಅಷ್ಟು ಬಂದ ತಕ್ಷಣ ನೀವು ಆಫ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ಅದೇ ಕಪ್ ಅಳತೆಯಿಂದ 1 ಕಪ್ ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಹಾಲನ್ನು ಕೂಡ ಯೂಸ್ ಮಾಡ್ಬೋದು. 1 ಟೈಮ್ ನೀರು ಇಷ್ಟು ಕುದಿ ಬಂದರೆ ಸಾಕು. ಇಲ್ಲಿ ಇವಾಗ ಹುರಿದಿರುವಂಥ ರವೆ ಕಂಪ್ಲೀಟಾಗಿ ತಣ್ಣಗಾಗಿದೆ. ಸೊ ನಾನಿಲ್ಲಿ 1 ಕಪ್ ಅಳತೆಯಿಂದ ಶುಗರ್ ಪೌಡರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕು ಅಂತ ಆದರೆ ನೀವು ಸಕ್ಕರೆ ಪೌಡರ್ನ ಬೇಕಿದ್ರೆ ಇನ್ನೂ ಜಾಸ್ತಿ ಹಾಕ್ಕೊಳ್ಬೋದು, ನಿಮ್ಮ ಟೇಸ್ಟ್ ಪ್ರಕಾರ. ರವೆ ಜೊತೆಗೆ ಹೊಂದ್ಕೊಳ್ಳೋವರೆಗೂ ನಾವು ಅದನ್ನ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅರ್ಧ ಕಪ್ಪಷ್ಟು ನಾನು ಡೆಸಿಕೇಟೆಡ್ ಕೊಕೊನಟ್ ಪೌಡರ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಕಂಪ್ಲೀಟಾಗಿ ಒಂದೇ ಸಾರಿ ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ. ಸ್ವಲ್ಪ ಸ್ವಲ್ಪನೇ ನಾನು ಸಪ್ರೇಟ್ ಪಾತ್ರೆಯಲ್ಲಿ ಹಾಕ್ಕೊಂಡು ಬಿಸಿ ನೀರನ್ನು ಅದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರವೆಗೆ ತುಂಬ ನೀರು ಹಿಡಿಯೋದಿಲ್ಲ ಅಥವಾ ತುಂಬ ಹಾಲು ಕೂಡ ಅದು ಹಿಡಿಯೋದಿಲ್ಲ. ಅದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಮಗೆ ಉಂಡೆ ಕಟ್ಟೋ ಹದದಷ್ಟು ಬರೋವರೆಗೂ ನಾವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಉಂಡೆಗಳು ಪರ್ಫೆಕ್ಟ್ ಶೇಪ್ ಮತ್ತು ಪರ್ಫೆಕ್ಟ್ ಸೈಜಲ್ಲಿ ಬರಲಿ ಅಂತ ನಾನಿಲ್ಲಿ ಲಡ್ಡು ಮೋಲ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಫಸ್ಟ್ ನಾನು ತುಪ್ಪನ ಹಾಕಿ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಒಣ ದ್ರಾಕ್ಷಿ ನಾನೇನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ನಾನು ಫಸ್ಟು ಇಟ್ಬಿಟ್ಟು ನನಗೆ ಎಷ್ಟು ಬೇಕೋ ಅಷ್ಟು ನಾನು ಅದನ್ನ ಹಾಕಿ ಟೈಟಾಗಿ ಅದನ್ನು ಮೋಲ್ಡಲ್ಲಿ ನಾನು ಹೋಲ್ಡ್ ಮಾಡಬೇಕು. ಅದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಫಿಲ್ ಮಾಡಿದಾಗ ಉಂಡೆ ಶೇಪು ಕರೆಕ್ಟಾಗಿ ಬರುತ್ತೆ. ಇಲ್ದಿದ್ರೆ ನಿಮಗೆ ಉಂಡೆ ಮಾಡೋದಕ್ಕೆ ಆಗೋದಿಲ್ಲ ಮೋಲ್ಡಲ್ಲಿ. ಸೊ ಅದನ್ನ ಕಂಪ್ಲೀಟಾಗಿ ಪ್ರೆಸ್ ಮಾಡಿ ನೀವು ಅದು ಎಷ್ಟು ಫಿಲ್ ಆಗುತ್ತೋ ಅಷ್ಟು ಟೈಟಾಗಿ ಅದನ್ನ ಫಿಲ್ ಮಾಡಿ ಟೈಟಾಗಿ ಹೋಲ್ಡ್ ಮಾಡಿ ನೀವು ಅದನ್ನು ಓಪನ್ ಮಾಡ್ಕೋಬೇಕು. ನೋಡಿ ಇವಾಗ ಎಷ್ಟು ಪರ್ಫೆಕ್ಟಾಗಿ ನಮಗೆ ರವೆ ಉಂಡೆ ಬಂದಿದೆ ಅಂದರೆ ಈ ಮೋಲ್ಡಲ್ಲಿ ನೀವು ಯಾವ ಉಂಡೆ ಬೇಕಾದರೂ ಮಾಡ್ಬೋದು. ತುಂಬ ಪರ್ಫೆಕ್ಟಾಗಿ ತುಂಬ ಫಾಸ್ಟಾಗೂ ಕೂಡ ಆಗುತ್ತೆ. ಇದೇ ಮೆಥಡಲ್ಲಿ ಎಲ್ಲ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಇದೇ ಥರ ಲಡ್ಡುನ ನೀವು ಕೂಡ ಮಾಡಬೇಕು ಅಂದರೆ ತುಂಬ ಈಸಿಯಾಗಿ ಮಾಡ್ಬೋದು. ನಮ್ಮಲ್ಲೇ ಇನ್ಸ್ಟೆಂಟ್ ರವಾ ಲಡ್ಡು ಪೌಡರ್ ಕೂಡ ಸಿಗುತ್ತೆ. ನೀವು ಜಸ್ಟ್ ಅದಕ್ಕೆ ನೀರು ಅಥವಾ ಬಿಸಿ ಹಾಲು ಅಥವಾ ಬಿಸಿ ನೀರನ್ನು ಸೇರಿಸ್ಕೊಂಡು ನೀವೇ ಕೂಡ ಮಾಡ್ಕೊಳ್ಬೋದು. ಇಲ್ಲ ನಿಮಗೆ ರೆಡಿ ಲಡ್ಡುನೇ ಬೇಕಾದರೂ ನೀವು ನಮ್ಮಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆರ್ಡರ್ಸ್ನ ಕೂಡ ಪ್ಲೇಸ್ ಮಾಡ್ಬೋದು. ನಿಮಗೆ ಏನೇ ಡೀಟೇಲ್ಸ್ ಬೇಕಾದರೂ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ. ನಮ್ಮಲ್ಲಿ ಕೋಕೋನಟ್ ಮೋದಕ ಕೂಡ ಸಿಗತ್ತೆ. ಆ ಒಂದು ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.